ಕರ್ನಾಟಕ ರಾಜ್ಯದಾಗ ಈಗ ಒಂದು ಭಾಳ ಸುದ್ದಿ ಓಡಾಡಕತ್ತೈತೆ ನೋಡ್ರಿ. ಏನು ಕಾಕ ಮತ್ತೊಂದು ಕರ್ನಾಟಕ ರಾಜ್ಯದ ಒಂದು ಏನು ಹಂತ ಸುದ್ದಿ ತೊಗೊಂಬಂದಾನೆ. ಆದ್ರೆ ಬೆಚ್ಚಿ ಬೀಳುವಂಥ ಸುದ್ದಿನ ಐತ್ರಿ ಅದು. ಯಾಕಂದ್ರೆ JDS ಆತು, BJPನೂ ಆತು, ಈ ಎಲ್ಲ ಪಕ್ಷಗಳು ಅದು ಸ್ವತಂತ್ರವೂ ಆತು. ಈಗ ಕಾಂಗ್ರೆಸ್ ಪಕ್ಷ ಸೇರಿ ಯಾಕೆ ನಾ ಶಾಸಕ ಆಗಬಾರ್ದು ಮತ್ತು ಈ ವ್ಯಕ್ತಿನ ಕಾಂಗ್ರೆಸ್ದಾಗ ತೊಗೊಂಡು ಯಾಕೆ ಶಾಸಕ ಮಾಡಬಾರ್ದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಭಾಳ ಗಂಭೀರವಾಗಿ ವಿಚಾರ ಮಾಡಕತ್ತೈತ್ರಿ. ಆ ವ್ಯಕ್ತಿ ಯಾರು? ಕರ್ನಾಟಕ ರಾಜ್ಯದಾಗ ಸಂಘಟನೆ ಮುಖಾಂತರ ಮನೆ ಮಾತಾಗಿರುವ ಇದೇ ವಿಜಯಪುರ ಜಿಲ್ಲೆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ BJPಗೆ ಗುಡ್ ಬೈ ಹೇಳಾಕ ಹೊಂಟಾರ, ಕಾಂಗ್ರೆಸ್ ಸೇರಿ ಶಾಸಕ ಆಗಾಕ ಹೊಂಟಾರ. ಇವೆಲ್ಲ ಗುಸುಗುಸು ಮಾತುಗಳಾಗತ್ತಾವ. ಕಳೆದ 2 ದಿನ ಬೆಂಗಳೂರು ರಾಜಧಾನಿಯಲ್ಲಿ ಇದೇ ಚರ್ಚೆ. ಬಸನಗೌಡ ಪಾಟೀಲ್ ಯತ್ನಾಳ್ನ ಕಾಂಗ್ರೆಸ್ದಾಗ ಸೇರ್ಕೊಂಡು MLA ಮಾಡಿದ್ರೆ ನಾವು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಂಗೆ ಆಗತೈತಿ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಹಾಕಾಕತೈತಿ. ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ವಿಚಾರ ಮಾಡ್ತಾರೆ ಇನ್ನು ಅವ್ರ ಅಭಿಮಾನಿ ಬಳಗದವ್ರು ಹೇಳ್ಬೇಕಿರಲ್ಲ ನನಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ರೇಸ್ನಾಗಿದ್ದಂಥ ವ್ಯಕ್ತಿ. ಯಾಕೆ ಬಸನಗೌಡ ಪಾಟೀಲ್ನ ಸೈಡ್ಲೈನ್ ಮಾಡಿದರೆ ಹೇಳ್ರಿ ನೋಡೋಣ. ಇವರ ಯಾರನ್ನೂ ಬಿಡಲಿಲ್ಲ, ಈ ಎಲ್ಲರನ್ನ ಬರೀ ಬೈಕೋತಾ ಹೋದರು. ನೇರವಾಗಿ ನಿಷ್ಠುರವಾಗಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರೆ ಯಡಿಯೂರಪ್ಪನಂತೂ ಹಾದ್ಯಾಗ ಬೀದ್ಯಾಗ ಏನು ಸಿಕ್ಕದ ಮಾತಾಡಿದರು. ಅದೇ ಅವರ ಚಿರಂಜೀವಿ ವಿಜಯೇಂದ್ರಗೂ ಸಹಿತ ಏನು ಉಳಿಸಲಿಲ್ಲ. ಕೊನೆಗೆ ಮತ್ತೆ 2,500 ಕೋಟಿ ರೂಪಾಯಿ ಕೊಟ್ರ ಮುಖ್ಯಮಂತ್ರಿ ಹಾಗೂ ಕರ್ನಾಟಕದಾಗ ಚಾನ್ಸ್ ಐತಿ, ಅದು ಅಪ್ಪರ್ ನನಗೆ ಬಂದಿತ್ತು ಅಂತ ಹೇಳ್ತಾರೆ. ಈ ಹಿಂದಕಲೇ ನಿಂತ ಎಡವಟ್ಟ ಹೇಳಿಕೆಗಳನ್ನು ಕೊಟ್ಟಾಗ 6 ವರ್ಷ ಉಚ್ಚಾಟನೆ ಮಾಡಿದ್ರು. ಆವಾಗ ಉಚ್ಚಾಟನೆ ಮಾಡಿದಾಗ ಮತ್ತು ಸ್ವತಂತ್ರ MLC ಆಗಿ ತನ್ನದೇ ಗತ್ತು ತೋರಿಸಿದಂಥ ಬಸನಗೌಡ ಪಾಟೀಲ್ನ ಸ್ಟೋರಿ ತೊಗೊಂಬಂದಿನಿ. ಯಾಕೆ ಈಗ ಸ್ಟೋರಿ ಅವಶ್ಯಕತೆ ಐತಂದ್ರೆ ಪಂಚಮಶಾಲಿ ಕರ್ನಾಟಕ ರಾಜ್ಯದಾಗ ಸಂಘಟನೆಯ ರೂವಾರಿಯಾಗಿ ಪ್ರತಿ ಮನೆ ಗ್ರಾಮ ಮಟ್ಟದಾಗ ಎತ್ತಿ ಎಲ್ಲರನ್ನ ಒಕ್ಕೂಡಿಸಿದಂಥ ಒಂದೇ ವೇದಿಕೆ ಮೇಲೆ ಪಂಚಮಶಾಲಿ ಜನಾಂಗ ಬರಲಿಕ್ಕೆ ಇವರು ಭಾಷಣ ಕೇಳಾಕ ಮಂದಿ ಭಾಳ ಹೊಂಟಿದ್ರು. ಆವಾಗ ಭಾಳ ಟ್ರೆಂಡ್ ಇತ್ತು, ಭಾಳ ಜನಪ್ರಿಯರಾಗಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಕೊನೆಗೆ ಅವರ ಹೈಮಾಸ್ಕ್ ಬಲ್ 0 ಬಂತು. 0 ಬಂದ ತಕ್ಷಣ ಈಗ ಬಾಯಿಗೆ ಬೀಗ ಹಾಕಿ ಬಿಟ್ರೆ ಕಾಯ್ತಿ. ಈಗ ಏನೂ ಮಾತಾಡಕ್ಕೆ ತಯಾರಿಲ್ರಿ. ಈ ಮಾಧ್ಯಮದವ್ರನ್ನೂ ಬಿಟ್ಟಿಲ್ರಿ, ನಮ್ಮ ಯೂಟ್ಯೂಬ್ದವ್ರನ್ನಂತೂ ಬಾಡಿಗೆ ಜಾಕೆಟ್ ತೊಗೊಂಡು ಬರ್ತಾರಂತ ಹೇಳ್ರು. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಸಹಿತ ಒಂದು ಮಾತು ಹೇಳ್ತೀವಿ ನಾವು, ಬಾಡಿಗೆ ಜಾಕೆಟ್ ಹಾಕ್ಕೊಂಡ ಸುದ್ದಿ ಹೇಳಕ್ಕ ಅಂಥ ಪರಿಸ್ಥಿತಿ ದೇವರೇನು ನಮಗೆ ತಂದಿಲ್ಲ. ನೀವು ಬಾಡಿಗೆ ಜಾಕೆಟ್ ಹಾಕ್ಕೊಂಡ್ರೆ ರಾಜಕಾರಣಿ ಮಾಡಾಕತ್ತೀರಿ ಅಂತೇಳಿ ನಿಮಗೆ ಅಂಥ ಪರಿಸ್ಥಿತಿ ಬಂದಿರಬಹುದು. ಯತ್ನಾಳ್ ಅವರೇ, ನೀವು ಮಾತನಾಡುವಾಗ ಸಂವಿಧಾನದ 4ನೇ ಅಂಗಕ್ಕೆ ಮಾತ್ರ ಬಹಳ ಮಹತ್ವ ಕೊಡ್ರಿ. ನೀವು ಸಂವಿಧಾನಕ್ಕೂ ಗೌರವ ಕೊಡೋದಿಲ್ಲ, ಕಾರ್ಯಾಂಗಕ್ಕೂ ಕೊಡೋದಿಲ್ಲ, ನ್ಯಾಯಾಂಗಕ್ಕೂ ಕೊಡೋದಿಲ್ಲ, ಇನ್ನು ಪತ್ರಿಕಾ ರಂಗಕ್ಕೆ ಏನು ಕೊಡ್ತೀರಿ ಬಸನಗೌಡ ಪಾಟೀಲ್ ಯತ್ನಾಳ? ನಿಮ್ಮ ನೇರ ನಿಷ್ಠುರತೆಗೆ ಮತ್ತು ನಿಮಗೊಂದು ಭಾಳ ಪ್ಲಸ್ ಏನೈತೆ ಅಂದ್ರೆ ಭ್ರಷ್ಟಾಚಾರ ರಹಿತ ಒಂದು ಮಿಸ್ಟರ್ ಕ್ಲೀನ್ ಅದೇರಿ ನೀವು. ಅದಕ್ಕೆ ಜನ ನಿಮ್ಮನ್ನು ಮೆಸ್ತಾರ. ಯಾವುದೇ ಭ್ರಷ್ಟಾಚಾರ ವ್ಯವಹಾರ ಮಾಡೋದಿಲ್ಲ, ಯಾವುದೇ ಅಕ್ರಮ ಗಳಿಕೆಯಾಗ ತೊಡಗೋದಿಲ್ಲ. ನೀವು ಏನು 5 ಕೋಟಿದ ಆಸ್ತಿ ಘೋಷಣೆ ಮಾಡಿದ್ರಿ, ಅದು ಬರುವ ಚುನಾವಣೆಯಲ್ಲಿ 7-8 ಕೋಟಿ ಅಷ್ಟ ಆಯ್ತು. ಯಾಕಂದ್ರೆ ಅಂಥ ಉತ್ಪನ್ನದಿಂದ 3-4 ಕೋಟಿ ಆಗಿರಬೇಕು, ಅದೇನು ಭ್ರಷ್ಟಾಚಾರ ಅಲ್ಲ. ಯಾಕಂದ್ರೆ ನೀವು MP ನಿಂತು 2 ಸಾರಿ ನೀವು ಲೋಕಸಭಾ ಪ್ರವೇಶ ಮಾಡಿದಿರಿ. 2ನೇ ಸಾರಿ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಕರೆದ ಚಲೋ ಹುಡುಗದಾನ, ಲಿಂಗಾಯತದ ಭಾಳ ಪ್ರಬಲ ನಾಯಕ ಅದಾನ ಅಂತೇಳಿ ಜವಳಿ ಖಾತೆ ಕೊಟ್ಟರು. ಅದರ ಜೊತೆ ಮತ್ತು ಬೋನಸ್ ನಿಮಗೆ ರೈಲ್ವೆ ಖಾತೆ ಮಂತ್ರಿನೂ ಕೊಟ್ಟರು. ಆದ್ರೆ ಅವಕಾಶ ಮಾತ್ರ ಭಾಳ ಅಲ್ಪಿತ್ತು. ಯಾವ ಅಭಿವೃದ್ಧಿ ನಿಮ್ಮ ಕೈಲಿ ರೈಲ್ವೆಗೆ ಆಗಲಿಲ್ಲ. ಯಾಕಂದ್ರೆ 5 ವರ್ಷ ಸಂಪೂರ್ಣ ಇರ್ತಿತ್ತಂದ್ರೆ ನೀವು ಮಾಡ್ತಿದ್ರಿ. ಆದರೆ ಈಗ ಪಂಚಮಶಾಲಿದಿಂದ ಕರ್ನಾಟಕ ರಾಜ್ಯದ ನಾಯಕ ಆಗಕ್ಕೆ ಹೊಂಟ್ರಿ. ಆದರೆ ನಿಮ್ಮನ್ನು ಸೈಡ್ಲೈನ್ ಮಾಡೋಕೆ ಮುರುಗೇಶ್ ನಿರಾಣಿ ಪ್ರವೇಶ ಮಾಡಿದ್ರು. ಅವ್ರನ್ನೂ ಸಹಿತ ಬಿಡಲಿಲ್ಲ ನೀವು. ಏನೇನೋ ಅವಾಚ್ಯ ಶಬ್ದ, ಅಶ್ಲೀಲ ಶಬ್ದಗಳು ಸಹಿತ ಬಳಸಿರಿ. ಆದರೆ ಮುರುಗೇಶ್ ನಿರಾಣಿ ಮಾತ್ರ ನಿಮ್ಮನ್ನು ಎಲ್ಲರನ್ನೂ ತನಗ ಮಾಡುವಂಥ ಶಕ್ತಿ ನಿರ್ಮಾಣ ಮಾಡಿ ಅಲ್ಲಿ ಏನೇನೋ ಹೇಳಿ ನಿಮ್ಮದು 2A ಮೀಸಲಾತಿಗೆ ಅಡ್ಡಗಾಲ ಹಾಕಿದರು. ಈಗ ಮುಂದೆ ಏನು ವಿಚಾರ ರೀ? ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸಮುದಾಯದ ವಿರುದ್ಧ ಹಿಗ್ಗಾಮುಗ್ಗ ಮಾತಾಡ್ತಿದ್ರಿ.
ನಿಮ್ಮ ಜನರ ನಿಮ್ಮ ಹೈಕಮಾಂಡ್ಗೂ ಸಹಿತ ಬಿಡಲಿಲ್ಲ, ನಿಮ್ಮ ಸ್ವಪಕ್ಷದವರನ್ನೂ ಸಹಿತ ನೀವು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಕರ್ನಾಟಕದಲ್ಲಿ ಮನೆ ಮಾತಾಗಿ ಎಲ್ಲೋ ನೋಡಿದರೂ ಬಸನಗೌಡ ಪಾಟೀಲ್ನ ಸುದ್ದಿನ ಕೇಳ್ಬೇಕಂತೇಳಿ ಜನ ಆಟ ಟ್ರೆಂಡ್ ಆಗಿತ್ತು. ಆದರೆ ಈಗ ನೀವೇನು ವಿಚಾರ ಮಾಡಕತ್ತೀರಿ? ಏಟಿಗೆ ಎದುರೇಟು ಕೊಡೋ ಸಲುವಾಗಿ ಗುಡ್ ಬೈ ಹೇಳಬೇಕು ಬಿ ಜೆ ಪಿಗೆ, ಕಾಂಗ್ರೆಸ್ ಟಿಕೆಟ್ ತೊಗೊಂಡು ನಿಂದಿರಬೇಕು. ಇಲ್ಲಿಯೇ ಕಾಂಗ್ರೆಸ್ ಟಿಕೆಟ್ ತೊಗೊಂಡು ನಿಂತರ ಅನೇಕ ಸಮುದಾಯದವ್ರು ನನಗೆ ಬೆಂಬಲ ಕೊಡ್ತಾರ ಅಂಥೇಳಿ ನೀವೇನು ತಲೆ ಏನು ಪ್ಲ್ಯಾನ್ ಹಾಕಾಕತ್ತೀರಿ? ಅದು ಎಷ್ಟು ಸಕ್ಸಸ್ ಆಕೈತೋ ಇನ್ನು ಕಾದು ನೋಡ್ಬೇಕಲ್ರಿ. ಯಾಕಂದ್ರೆ ಬೈ ಚಾನ್ಸ್ ನಿಮಗೆ ಈಗ ಟಿಕೆಟ್ ತಪ್ಪಿಸೋ ಸಲುವಾಗಿ ಪ್ರಯತ್ನ ಮಾಡಾಕತ್ತಾರ ಕರ್ನಾಟಕ ಮತ್ತು ಕೇಂದ್ರ ಹೈಕಮಾಂಡ್ದಾಗ. ಬೈ ಚಾನ್ಸ್ ನಿಮಗೆ ಟಿಕೆಟ್ ತಪ್ಪಿಸಿದ್ರೆ ನೀವು ಕಾಂಗ್ರೆಸ್ಗೆ ಒಲವು ಕೊಡ್ತೀರಿ. ಕಾಂಗ್ರೆಸ್ಗೂ ಒಲವು ಆಗಲಿಲ್ಲ, ಬೈ ಚಾನ್ಸ್ ನಿಮಗೆ ಟಿಕೆಟ ಕೊಟ್ಟರು ಬಿ ಜೆ ಪಿ ಅವರ. ಆದರೆ ನಿಮ್ಮನ್ನು ದೊಡ್ಡ ಖಡ್ಡ ಮಾಡಿ ನಿಮ್ಮನ್ನು ಸೋಲಿಸೋ ಸಲುವಾಗಿ ನಿಮ್ಮ ಪಕ್ಷದವರ ಸಹಿತ ತನು ಮನ ಧನದಿಂದ ಭಗೀರಥ ಪ್ರಯತ್ನ ಮಾಡಿ ನಿಮಗೆ ಸೋಲಿಸ್ತಾರ. ಆ ಎಚ್ಚರಿಕೆನೂ ನಿಮಗೆ ಇರ್ಬೇಕಲ್ರಿ. ಅದರ ಸಲುವಾಗಿ ಕರ್ನಾಟಕ ರಾಜ್ಯದಾಗ ಈಗ ಕಾಂಗ್ರೆಸ್ ಗಾಳಿ ಬಿಟ್ಟೈತಿ. ಆ ಕಾಂಗ್ರೆಸ್ ಗಾಳಿಯಾಗ ನಾನು ತೇಲಿ ಹೋಗ್ಬೇಕಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ ಬಿಜಾಪುರದ 60,000 to 70,000 ಇರುವಂಥ ಒಂದು ಸಮುದಾಯದ ಜನ ನನಗೆ ಮತ ಹಾಕ್ತಾರ, ನನ್ನ ಜನ ನನಗೆ ಹಾಕ್ತಾರ. ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಹೆಸರಾಗಿದ್ರಿ, ಅದನ್ನು ಇನ್ನು ಬಿಟ್ಟು ಬಿಡಬೇಕಾಕೈತಿ. ಯಾಕಂದರೆ ಎಲ್ಲ ಸಮುದಾಯದವ್ರನ್ನ ತೊಗೊಂಡ್ರೆ ನೀವು ಶಾಸಕ ಆಗ್ತೀರಿ, ಇಲ್ದಿದ್ರೆ ನೀವು ರಾಜಕೀಯ ಗಂಟ ಮೂಟೆ ಕಟ್ಕೊಂಡು ಇನ್ನು ಮನಿ ಹಿಡಿಯುವಂಥ ಪರಿಸ್ಥಿತಿ ಬರ್ತೈತಿ. ಬಸನಗೌಡ ಪಾಟೀಲ್ ಯತ್ನಾಳ್, ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವ್ರದ್ದು ಮೈನಸ್ ಆಯ್ತನ್ ಕೇಳ್ರಿ. ಅವರು ಸ್ವಪಕ್ಷದ ಹಿರಿಯ ನಾಯಕರನ್ನು ಬೇಯುವುದು, ತಮ್ಮದೇ ಶಾಸಕರನ್ನು ಬೇಯುವುದು, ಯಾರ್ಯಾರನ್ನೋ ಏಜೆಂಟ್ರು ಅನ್ನೋದು, ಯಾರ್ಯಾರನ್ನೋ ಏನೇನೋ ಸರಬರಾಜು ಮಾಡ್ತಾರಂತೇಳಿ ಅಶ್ಲೀಲ ಶಬ್ದಗಳಿಂದ ನೀವು ಹಿಗ್ಗಾಮುಗ್ಗ ತರಾಟೆಗೆ ತಗೋತೀರಿ. ಅದು ನಿಮ್ಮದು ಮೈನಸ್ಸು. ಮತ್ತೊಂದು ಮೈನಸ್ ಏನಂದ್ರೆ ನಿಮ್ಮದು, ನೀವು ಒಂದು ಸಮುದಾಯದ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡ್ತೀರಿ. ಯಾಕಂದರೆ ನೀವು ಬಸವಣ್ಣ ನಾಡಿನಲ್ಲಿ ಹುಟ್ಟಿದವರು, ಬಸವಣ್ಣ ನಾಡಿನಲ್ಲಿ ಅಂಥ ಯಾವುದೇ ರೀತಿಯ ಅವಹೇಳನಕಾರಿ ಮಾತನಾಡಲಾರದಂಥ ಬಸವಣ್ಣನ ನಾಡಿನಲ್ಲೇ ನೀವು ಏನು ಮಾತಾಡಿದಿರಿ ಅದು ಭಾಳ ಜನರಿಗೆ ಭಾಳ ನೋವಾಗೈತಿ. ಅವರು ನಿಮ್ಮನ್ನು ಸಿಡಿದೇಳುವಂಥ ಪರಿಸ್ಥಿತಿದಾಗ ಬರ್ತಾರೆ, ನಿಮ್ಮನ್ನು ಸೋಲಿಸುವಂಥ ಲೆಕ್ಕ ಹಾಕಿ ಅದನ್ನು ತಯಾರಿ ಮಾಡ್ತಾರೆ. ಆಮೇಲೆ ನಿಮ್ಮದು ಪ್ಲಸ್ ಏನು ಹೇಳ್ರಿ? ನೀವು ಪ್ಲಸ್ ನಿಮ್ಮದು ಏನು ಈಗ ಕೌಂಟ್ ಆಗಾಕತ್ತೈತಿ, ಭಾಳ ಪ್ರಾಂಪ್ಟ್ ಅದರಿ, ಪಾರದರ್ಶಕ ಅದರಿ, ರೊಕ್ಕ ತಿನ್ನಂಗಿಲ್ಲ, ಯಾವ್ದು ಹರಾಮಿ ಗಂಟಕ್ಕೆ ನೀವು ಕೈ ಒಡ್ಡುವುದಿಲ್ಲ, ನೀವು ಭ್ರಷ್ಟಾಚಾರಿ ಅಲ್ಲ, ಯಾವುದೋ ಕಮಿಷನ್ ಏಜೆಂಟ್ ಅಲ್ಲ. ಅನೇಕ ಅನುದಾನ ತಂದರೂ ಸಹಿತ ನೀವು ಆ ಅನುದಾನದಲ್ಲಿ ಕಮಿಷನ್ ಬಿಡುವುದಿಲ್ಲ. ಇದು ಒಂದು ಪ್ಲಸ್ ಐತಿ. ನೀವಿನ್ನು ಮೈನಸನ್ನು ಕಂಟ್ರೋಲ್ ಮಾಡ್ಕೊಂಡ್ರಿ ಬಸನಗೌಡ ಪಾಟೀಲ್ ಯತ್ನಾಳ, ನೀವು ರಾಜ್ಯದಾಗ ದೊಡ್ಡ ನಾಯಕ ಆಗ್ತೀರಿ. ನೀವು ಇದೇ ರೀತಿ ನೀವು ನಾಲಿಗೆ ಹರಿ ಬಿಟ್ಕೊಂಡ ಎಲ್ಲ ಸಮುದಾಯದವ್ರನ್ನ ಹಿಗ್ಗಾಮುಗ್ಗ ಬೇಕೋತ ಹೊಂಟ್ರಿ ಅಂದ್ರೆ ನಿಮಗೆ ರಾಜಕೀಯ ಭವಿಷ್ಯ ಶೂನ್ಯ ಆಗ್ತೈತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಾನೇನು ನಿಮಗೆ ಸಲಹೆ ಕೊಡಾಕತ್ತಿಲ್ಲ, ನಿಮಗೆ ಒಂದು ವಿನಂತಿ ಮಾಡಾಕತ್ತೀನಿ. ನೀವು ಉತ್ತರ ಕರ್ನಾಟಕದ ಮಾಸ್ ಲೀಡರ್ ಆಗಬೇಕಾದ್ರೆ ನೀವಿನ್ನು ಯಾವ ಪಕ್ಷ ಸೇರಿದರೂ ಸಹಿತ ನೀವು ಎಲ್ಲ ಸಮುದಾಯದವ್ರನ್ನ ಒಕ್ಕಟ್ಟಿಗೆ ತೆಗೆದುಕೊಂಡು ಹೋದರೆ ಮಾತ್ರ ನೀವು ಶಾಸಕ ಆಗ್ತೀರಿ. ಬಸನಗೌಡ ಪಾಟೀಲ್ ಯತ್ನಾಳ್, ನಿಮಗೆ DCM ಮಾಡಬೇಕಾಗಿತ್ತು, ನಿಮಗೆ ಸಚಿವ ಸ್ಥಾನದಲ್ಲಿ ಸಂಪುಟ ಸ್ಥಾನ ದರ್ಜೆಮಾನ ಕೊಡಬೇಕಾಗಿತ್ತು. ಅದನ್ನೂ ಸಹಿತ ನಿಮಗೆ ಅಲ್ಲಿ ಒಂದು ದೊಡ್ಡ ಗ್ಯಾಂಗ್ ನಿಮ್ಮನ್ನು ಸೈಡ್ಲೈನ್ ಮಾಡಿ ಮೂಲೆ ಗುಂಪು ಮಾಡಿದಿರಿ. ಆವಾಗ ನಿಮಗೆ ನೆನಪು ಬಂತು ಪಂಚಮಶಾಲಿ ಸಂಘಟನೆ ಮಾಡಿ ನಾನು ನಾಯಕ ಆಗ್ಬೇಕಂತೇಳಿ. ಅದರಲ್ಲಿ ಯಶಸ್ವಿ ಕಂಡ್ರಿ. ಆದ್ರೆ ಆ ಯಶಸ್ವಿಯನ್ನು ವಿಫಲಗೊಳಿಸಿದಂಥ ಮುರುಗೇಶ್ ನಿರಾಣಿಗೆ ಅದು ಪ್ರತಿಫಲ ಸಿಕ್ತು. ಏನು ವಿರೋಧ ಆತೋ ಪರ ಆತೋ ಇನ್ನು ಅದನ್ನು ನೀವು ವಿಚಾರ ಮಾಡಬೇಕು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. ಇನ್ನು ಉತ್ತರ ಕರ್ನಾಟಕದ ನಾಯಕ ಅಂತ ನೀವು ಬಿಂಬಿಸೋದಾದ್ರೆ ನೀವಿನ್ನು BJPಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ತಿರೋ, ನಿಮ್ಮ ಭವಿಷ್ಯವನ್ನು ಏನು ನಿರ್ಮಾಣ ಮಾಡ್ತಿರೋ. ಇನ್ನು ವಿಜಯಪುರ ಜನತೆ ಮತ್ತು ಕರ್ನಾಟಕದ ಜನತೆ ಬಸನಗೌಡ ಪಾಟೀಲರ ಅಭಿಮಾನಿಗಳು ಭಾಳ ಅದಾರ. ಅವರು ಏನು ಹೇಳ್ತಾರ ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ಹಂಚ್ಕೋರಿ. ನೀವು ಕಾಕಾ ಭಾಳ ಕಡಕೆ ಹೇಳ್ತಾನೆ, ಕಾಕಾ ಹೇಳೋದು ಸತ್ಯ ಹೇಳ್ತಾನೆ, ಯಾರ್ದು ಮುಲಾಜೆ ಇಲ್ಲದ ಹೇಳ್ತಾನೆ, ಯಾರಿಗೆ ಬಕೆಟ್ ಹಿಡಿಯಂಗಿಲ್ಲ, ಯಾರದು ಏನೋ ಅಪೇಕ್ಷೆ ಪಡಲಾರ್ದಂಥ ಉತ್ತರ ಕರ್ನಾಟಕದಲ್ಲೇ ಮನೆ ಮಾತಾಗಿರುವ ಈ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ಕಡಕ ಸುದ್ದಿ ಹೋಗಿ ಬರ್ತೇನೆ ರೀ. ನಮಸ್ಕಾರ.